ಗಾಯ್ಸ್ ಇದು 8 ಅಡಿ ಇದೆ, ಜಂಪ್ ಮಾಡ್ತಿದ್ದೀನಿ 8 ಅಡಿಯಿಂದ. ಐ ಡೋಂಟ್ ನೋ ವೆದರ್ ಐಮ್ ಗೋನಾ ಬಿ ಅಲೈವ್, ಬಟ್ ಐಮ್ ಗೋನಾ ಟ್ರೈ ನೌ. ಏನ್ ಗುರು ಇದಕ್ಕೆ ಪವರು. ಹುಯ್. ನಮಸ್ಕಾರ ಗೆಳೆಯರೆ, ಎಲ್ಲ ಆಗಿದ್ದೀರಾ? ವೆಲ್ಕಮ್ ಟು ಡೇ ದ ಡ್ರೀಮ್ಸ್ ಕನ್ನಡ. ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಗಾಯ್ಸ್ ಫಸ್ಟ್ ಆಫ್ ಆಲ್ ಚೆಕ್ ದಿಸ್ ಕಾರ್. ನೀವೇನಾದ್ರೂ ಪ್ರಪಂಚದಲ್ಲಿ ನಿಮ್ಮ ಲೈಫಲ್ಲಿ ಈ ಥರ ಕಾರ್ಗಳು ನೋಡಿದ್ದೀರಾ? ನಾನು ಕೂಡ ಫಸ್ಟ್ ಟೈಮ್ ನೋಡ್ತಿರೋದು. ಬೈ ದ ವೇ, ಈ ಕಾರ್ ಯಾವುದು ಅಂತ ಗೆಸ್ ಮಾಡೋಕ್ಕೂ ಕೂಡ ನಿಮ್ಮ ಕೈಲಿ ಆಗೋದಿಲ್ಲ, ಯಾಕಂತಂದ್ರೆ ದಿಸ್ ಕಾರ್ ಈ ಜಸ್ಟ್ ಲಾಂಚ್ ಗಾಯ್ಸ್. ಬೈ ದ ವೇ ಗಾಯ್ಸ್, ಈ ಕಾರ್ ಹೆಸರು ಎಂ ಹೀರೋ ಅಂತ, ಅಂಡ್ ದಿಸ್ ಇಸ್ ಫ್ರಮ್ ಚೈನಾ. ಈ ಕಾರ್ನ ನೀವು ನೋಡ್ತಿದ್ರೆ ನಿಮ್ಗೆ ಏನು ಅನ್ಸ್ಬೋದು? ಏನ್ ಗುರು, ಒಂಥರ ಮಿಲಿಟರಿ ಕಾರ್ ತರ ಅನ್ಸಿಲ್ವಾ? ಬಟ್ ದಿಸ್ ಕಾರ್ ಎಕ್ಸಾಕ್ಟ್ಲಿ ಲುಕ್ ಲೈಕ್ ದಟ್. ಅಂಡ್ ಚೆಕ್ ದ ಕಾರ್ ಬ್ರೋ, ಇಟ್ಸ್ ಸೋ ಹ್ಯೂಮಾಂಗಸ್ ಅಂಡ್ ಒಂಥರ ಮಾನ್ಸ್ಟರ್ ತರ ಕಾಣುತ್ತೆ. ಫಸ್ಟ್ ಆಫ್ ಆಲ್ ನನಗೆ ಇಂಪ್ರೆಸ್ ಮಾಡಿದೆ ಅಂತಂದ್ರೆ ಚೆಕ್ ದ ಲೋಗೋ ಆಫ್ ದಿಸ್ ಕಾರ್. ಈ ಲೋಗೋ ನೋಡ್ತಿದ್ರೆ ಆನೆಸ್ಟ್ ಆಗಿ ನಾನು ಫಸ್ಟ್ ಟೈಮ್ ಇದೇನು ಗುರು ಮಹೇಂದ್ರನ ಅಂತ ಅನ್ಕೊಂಬಿಟ್ಟೆ, ಯಾಕಂದ್ರೆ ಲೋಗೋ ಒಂಥರ ಮಹೇಂದ್ರ ತರ ಕಾಣುತ್ತೆ. ದ ಕಲರ್ ಆಫ್ ದ ಕಾರ್ ಇಸ್ ಲೈಕ್ ಮ್ಯಾಟಿ ಬ್ಲ್ಯಾಕ್ ಕಲರ್ ಇದೆ, ಬಟ್ ನಾನು ಹೊರಗಡೆ ನೋಡಿದ್ರೆ ಈ ಫುಲ್ ಮೆಟಲ್ ಅಂತ ಅನ್ಕೊಂಡಿದ್ದೆ, ಬಟ್ ಆಕ್ಚುಲಿ ಎವ್ರಿಥಿಂಗ್ ಈಸ್ ಪ್ಲಾಸ್ಟಿಕ್. ಎವ್ರಿಥಿಂಗ್ ಈಸ್ ಪ್ಲಾಸ್ಟಿಕ್. ಅಂಡ್ ಚೆಕ್ ದ ಹೈಟ್ ಆಫ್ ದಿಸ್ ಕಾರ್. ಅಂಡ್ ಅಲ್ಲಿ ಮೇಲೆ ಹೋಗೋದು ಹೆಂಗೆ ಅಂತ ಅಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಇಲ್ಲಿ ಲ್ಯಾಡರ್ ಕೊಡ್ತಾರೆ. ಸೊ ಈ ಲ್ಯಾಡರ್ ಇಲ್ಲೇ ಇದೆ, ಫುಲ್ ಮಾಡ್ಕೊಂಡು ಮೇಲ್ಗಡೆ ಹತ್ಬೋದು. ಸೊ ಬನ್ನಿ ಎತ್ತೋಣ. ಓ ಮೈ ಗಾಡ್, ಲಿಟ್ರಲಿ ಗಾಯ್ಸ್ ಇದು ತುಂಬ ಹೈಟ್ ಇದೆ ಗುರು. ಇದು ನಾನು ಮೇಲ್ಗಡೆಯಿಂದ ಈ ಕಾರ್ನ ನೋಡ್ತಾ ಇದ್ದೆ, ನಂಗೆ ಕೆಳಗಡೆ ಪ್ರಪಂಚ ಎಲ್ಲ ಕಾಣ್ತಾ ಇದೆ ನಿಜವಾಗ್ಲು. ಇಟ್ಸ್ ವೆರಿ ಹೆವಿ. ಮೇಲ್ಗಡೆ ಸನ್ ರೂಫ್ ಕೂಡ ಇದೆ. ಏನಾದರೂ ಮಿಸ್ ಆಗಿದೆ, ಏನಾದರೂ ಆ ಸನ್ ರೂಫ್ ಮೇಲೆ ಕಾಲಿಟ್ಬಿಟ್ರೆ ಡಮಾರು. ವಾವ್ ಮ್ಯಾನ್, ದಿಸ್ ಕಾರ್ ಇಸ್ ಹ್ಯೂಜ್. ಡಿಫೆಂಡರ್ಗಿಂತ ತುಂಬ ಉದ್ದ ಇದೆ ಅಂತ ಅನ್ಕೋತೀನಿ ಈ ಕಾರ್ ಮಾತ್ರ. ಗಾಯ್ಸ್ ಇದು 8 ಅಡಿ ಇದೆ, ಜಂಪ್ ಮಾಡ್ತಿದ್ದೀನಿ 8 ಅಡಿಯಿಂದ. ಐ ಡೋಂಟ್ ನೋ ವೆದರ್ ಐಮ್ ಗೋನಾ ಬಿ ಅಲೈವ್, ಬಟ್ ಐಮ್ ಗೋನಾ ಟ್ರೈ ನೌ. Bro, are you okay? ಕ್ರೇಜಿ ಪಾರ್ಟ್ ಅಂತಂದ್ರೆ ಚೆಕ್ ದ ಕ್ಲಿಯರೆನ್ಸ್ ಆಫ್ ದಿಸ್ ಕಾರ್. 4 ಕಡೆ ಕೂಡ ಏರ್ ಸಸ್ಪೆನ್ಷನ್ ಇದೆ. ಸೊ ರೀಸನ್ ಅಂತಂದ್ರೆ ಡೆಫಿನೆಟ್ಲಿ ಇಟ್ ಈಸ್ ಮೇಡ್ ಫಾರ್ ಆಫ್ ರೋಡಿಂಗ್. ಆಯ್ತಾ, ಇದನ್ನ ನೀವು ರೋಡಲ್ಲಿ ಓಡಿಸೋಕ್ಕೆಲ್ಲ ಅಫ್ಕೋರ್ಸ್ ಓಡಿಸ್ಬೋದು, ಬಟ್ ಇಟ್ ಈಸ್ ನಾಟ್ ಮೇಡ್ ಫಾರ್ ದ ರೋಡ್ಸ್. ಸೊ ಆಫ್ ರೋಡ್ ಹೋಗ್ಬೇಕಂತಂದ್ರೆ ಡೆಫಿನೆಟ್ಲಿ ನಿಮಗೆ ರೋಡೆಲ್ಲ ಹಿಗ್ಗು ತಗ್ಗು ಎಲ್ಲ ಇರುತ್ತೆ. ಸೊ ಹಾಗಾಗಿ ಈ ತರ ಒಂದು ಸಸ್ಪೆನ್ಷನ್ ಕೊಡೋದ್ರಿಂದ ಎಲ್ಲ ಒಂದು ರೋಡಲ್ಲೂ ಕೂಡ ಈ ಗಾಡಿ ಈಸಿಯಾಗಿ ಹೋಗುತ್ತೆ. ಇದಕ್ಕೆ ಇದು ಮಾಡೋದು 1.5 ಲೀಟರ್ 4 ಸಿಲಿಂಡರ್ ಟರ್ಬೋ ಚಾರ್ಜ್ ಇಂಜಿನ್. ಬಟ್ ಇದು ಹೈಬ್ರಿಡ್ ಅಂತಂದ್ರೆ ಇದರಲ್ಲಿ ಮೋಟರ್ ಕೂಡ ಇದೆ. ಇಟ್ ಹ್ಯಾಸ್ 3 ಮೋಟರ್ಸ್ ಗಾಯ್ಸ್. ಟೋಟಲ್ ಆಗಿ ಇದು 820 ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಇದರ ರೇಂಜ್ ಬಂದು 800 ಕಿಲೋಮೀಟರ್. ಅಂದ್ರೆ ಒಂದು ಫುಲ್ ಚಾರ್ಜ್ ಅಲ್ಲಿ ಹಾಗೂ ಫುಲ್ ಟ್ಯಾಂಕ್ ಪೆಟ್ರೋಲ್ ಅಲ್ಲಿ ಈ ಗಾಡಿ 800 ಕಿಲೋಮೀಟರ್ ವರೆಗೂ ಓಡುತ್ತೆ. ಎಕ್ಸ್ಟೀರಿಯರ್ ಡೆಫಿನೆಟ್ಲಿ ಇದು ಏರೋಡೈನಮಿಕ್ಗೆಲ್ಲ ಮಾಡಿಲ್ಲ, ಇದು ಒಂಥರ ಸೇಫ್ಟಿಗೆ ಅಥವಾ ಈ ಮಾನ್ಸ್ಟರ್ ಲುಕ್ ಕೊಡೋಕ್ಕೆ ಅಂತ ಮಾಡೋದು. ಬೇಸಿಕಲಿ ಇದು 5 ಸೀಟರ್ಸ್. ಆಕ್ಚುಲಿ ನೋಡೋಕ್ಕೆ ನಿಮಗೆ 7 ಸೀಟರ್ ತರ ಕಾಣ್ಬೋದು, ಬಟ್ ಇದು ಆಕ್ಚುಲಿ 5 ಸೀಟರ್ಸ್. ಸೊ ಡೋರ್ ಓಪನ್ ಮಾಡೋದು ಹೆಂಗೆ ಅಂತಂದ್ರೆ ಕಮ್ಮಿ, ನಿಮ್ಗೆ ಒಂದು ಬಟನ್ ಸಿಗುತ್ತೆ. ಜಸ್ಟ್ ಪ್ರೆಸ್ ದ ಬಟನ್ ಪ್ರೆಸ್ ಮಾಡಿದಾಗ ಡೋರ್ ಅನ್ಲಾಕ್ ಆಗುತ್ತೆ. ಆಗ ಹಿಂದ್ಗಡೆ ಒಂದು ಬಟನ್ ಇದೆ, ಆಯ್ತಾ, ಒಳಗಡೆ ಬಟನ್ ಇದೆ. ಆ ಬಟನ್ನ ಪ್ರೆಸ್ ಮಾಡಿ ಯು ಕ್ಯಾನ್ pull the door. Check the interior guys. Man, this interior is so luxurious. ಹತ್ಬೇಕಾದ್ರೂ ಕೂಡ ಒಂಥರ ಏನೋ ಒಂದು ಫಸ್ಟ್ ಫ್ಲೋರಿಗೆ ಹತ್ತೋ ಥರ ಫೀಲ್ ಆಗುತ್ತೆ. ಲೆಟ್ಸ್ ಟಾಕ್ ಅಬೌಟ್ ದ ಡೋರ್ ಗಾಯ್ಸ್. ಚೆಕ್ ದ ಡೋರ್ಸ್. ಇಟ್ ಹ್ಯಾಸ್ 5 ಡಿಫ್ರೆಂಟ್ ಮೆಟಲ್ ಆನ್ ದ ಡೋರ್. ಫಸ್ಟ್ ಆಫ್ ಆಲ್ ನೋಡಿ, ಇಲ್ಲಿ ನಿಮಗೆ ವುಡ್ ಸಿಗುತ್ತೆ, ಅಂಡ್ ಇಲ್ಲಿ ಅಲ್ಕಾಂತರ ಸಿಗುತ್ತೆ, ಇಲ್ಲಿ ಲೆದರ್ ಸಿಗುತ್ತೆ, ಇಲ್ಲಿ ಪ್ಲಾಸ್ಟಿಕ್ ಸಿಗುತ್ತೆ. ಮ್ಯಾಮ್ ಇವನ್ ಚೆಕ್ ದ ಡೀಟೇಲಿಂಗ್ ಆನ್ ದ ಡೋರ್. ಆ್ಯಕ್ಚುಲಿ ಈ ಹ್ಯಾಂಡಲ್ ಬಾರ್ ಇದೆಯಲ್ಲ, ಈ ಹ್ಯಾಂಡಲ್ ಇದೆಯಲ್ಲ, ಡೋರ್ ಹ್ಯಾಂಡಲ್ ಇದೆಯಲ್ಲ, ಇಫ್ ಯು ಸಿ ಫ್ರಮ್ ಹಿಯರ್, ಈ ಡೋರ್ ಹ್ಯಾಂಡಲ್ ನೋಡ್ತಾ ಇದ್ರೆ ನನಗೆ ಗನ್ ಇಟ್ಕೊಂಡಂಗೆ ಅನಿಸುತ್ತೆ. ಲೈಕ್ ಐಮ್ ಫೀಲಿಂಗ್ ಲೈಕ್ ಹೋಲ್ಡಿಂಗ್ ದ ಗನ್. ಸಿ ಹಿಯರ್ ಬ್ರೋ, ದ ಗನ್ ಹ್ಯಾಸ್ ದಿಸ್ ದಿಸ್ ಕೈಂಡ್ ಆಫ್ ಥಿಂಗ್. ಡೋರಲ್ಲಿ ನಿಮಗೆ ಟನ್ಸ್ ಆಫ್ ಆಪ್ಷನ್ ಸಿಗುತ್ತೆ. ಆ್ಯಂಡ್ ಯೂಶುವಲಿ ಏನಾಗುತ್ತೆ ಅಂತಂದರೆ ಕಾರ್ಗಳಲ್ಲಿ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಕೊಟ್ಟಿರ್ತಾರೆ ಯೂಶುವಲಿ ದ ಅಡ್ಜಸ್ಟ್ಮೆಂಟ್, ಬಟ್ ಇಲ್ಲಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಇಲ್ಲಿ ಡಿಫ್ರೆಂಟ್ ಮೋಡ್ ಇದೆ. M1 2 ಅಂತಂದರೆ ಏನಂತಂದರೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 1 ಅಂತ ನೀವು 1ಗೆ ನೀವು ಸೀಟ್ನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಜಸ್ಟ್ 1 ಅಂತ, ಮತ್ತೆ ನೆಕ್ಸ್ಟ್ ಟೈಮ್ ಬಂದಾಗ 1 ಅಂತ ಒತ್ತಿದ್ರೆ ನೀವು ಯಾವ ಒಂದು ಪೊಸಿಷನ್ ಇರ್ತೀರ ಆ ಪೊಸಿಷನ್ಗೆ ಇದು ಸೆಟ್ ಆಗುತ್ತೆ. ಐ ರಿಯಲಿ ಲೈಕ್ ದ ವೇ ಬ್ರೋ, ಸೀರಿಯಸ್ಲಿ ಇಟ್ ಈಸ್ ಸೋ ಗುಡ್. ಆ್ಯಂಡ್ ನಿಮ್ಗೆ ಇಲ್ಲಿ ಒಳ್ಳೆ ಬ್ಯೂಟಿಫುಲ್ ಸ್ಪೀಕರ್ ಕೂಡ ಸಿಗುತ್ತೆ. ಆ್ಯಕ್ಚುಲಿ ಇಂಟೀರಿಯರ್ ಇಸ್ ದ ಕ್ರೇಜಿ ಪಾರ್ಟ್ ಗಾಯ್ಸ್. ಚೆಕ್ ದ ನಂಬರ್ ಆಫ್ ಫೀಚರ್ಸ್ ಇನ್ ದಿಸ್ ಕಾರ್. ಈ ಕಾರ್ಲಿರೋ ಫೀಚರ್ಗಳು ನೋಡಿ, ಒಂದು ಕಡೆ ಕೂಡ ಯು ವಾಂಟ್ ಸಿ ಸಮ್ ಬ್ಲಾಂಕ್ ಸ್ಪೇಸ್ ಅದರ ಕಾಣೋದಿಲ್ಲ. ಫಸ್ಟ್ ಆಫ್ ಆಲ್ ಪ್ಯಾಸೆಂಜರಲ್ಲಿ ಇಷ್ಟೊಂದು ಒಳ್ಳೆ ದೊಡ್ಡ ಸ್ಕ್ರೀನ್ ನಾನು ಯಾವ ಥರ ನೋಡಿದ್ದೀರಾ, ದಿಸ್ ಈಸ್ ಕ್ರೇಜಿ. ಆ್ಯಂಡ್ ಇಲ್ಲೂ ಕೂಡ ನಿಮ್ಗೊಂದು ಈಗ ಅರೌಂಡ್ 19 ಇಂಚ್ ಸ್ಕ್ರೀನ್ ಸಿಗುತ್ತೆ ಇಲ್ಲೂ ಕೂಡ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಡಿಸ್ಪ್ಲೇ ಮಾನಿಟರ್ ಕೂಡ ಸಿಗುತ್ತೆ. ಯು ಕ್ಯಾನ್ ಲಿಟರಲಿ ಎಂಜಾಯ್ ದ ಕಾರ್. ಸೊ ಇದು ಆ್ಯಕ್ಚುಲಿ ಕಾಣ್ತಿದೆಯಲ್ಲ, ಈ ಸ್ಪೇಸ್ ಇದೆಯಲ್ಲ, ಇದು ಆ್ಯಕ್ಚುಲಿ ಕೂಲರ್. ಸೊ ಒನ್ಸ್ ಯು ಲಿಫ್ಟ್ ದಿಸ್, ನಿಮ್ಗೆ ಇಲ್ಲಿ ನಾರ್ಮಲ್ ಸ್ಪೇಸ್ ಸಿಗುತ್ತೆ. ಯು ಕ್ಯಾನ್ ಜಸ್ಟ್ ಕೀಪ್ ವಾಟ್ ಎವರ್ ದ ಫೋನ್ ಆರ್ ಸಮಥಿಂಗ್. ಬಟ್ ಒಳಗಡೆ ಬಂತಂದರೆ ನೋಡಿ ಇಲ್ಲಿ, ಸೊ ನಿಮಗೆ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು ಅಥವಾ ಏನೋ ಇಟ್ಕೋಬೋದು ಇಲ್ಲಿ. ಆ್ಯಂಡ್ ದಿಸ್ ಈಸ್ ನೈಸ್. ಕೂಲರ್ ಕೂಡ ಇದೆ. ಆ್ಯಂಡ್ ನೋಡಿ ಇಲ್ಲಿ ನಿಮಗೆ ಮತ್ತೆ ಜಾಗ ಸಿಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜರ್ ಕೂಡ ಸಿಗುತ್ತೆ. ಆ್ಯಂಡ್ ಯು ನೋ ವಾಟ್ ದ ಕ್ರೇಜಿ ಪಾರ್ಟ್ ಆಫ್ ದಿಸ್ ಕಾರ್, ಈ ಗೇರ್ ಶಿಫ್ಟರ್ ನೋಡಿ, ಏರೋಪ್ಲೇನ್ ಇರ್ತಾರಲ್ಲ ಗೇರ್ ಶಿಫ್ಟರ್ ಆ ಥರ ಇದೆ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಈಗ ಪಾರ್ಕಲ್ಲಿ ಇದೆಯಲ್ಲ, ಈಗ ನಾನು ಡ್ರೈವ್ ಕೊಡಿದ್ರೆ ಒಂಥರ ಒಳಗಡೆ ಏನೋ ಒಂದು ತಿರುಗ್ತಿರಂಗೆ ಕಾಣುತ್ತೆ. ನೋಡಿ ಇಲ್ಲಿ
ಒಂದ್ಸರಿ ಮೂವ್ ಮಾಡಿದ್ರೆ ನ್ಯೂಟ್ರಲ್ಲು, ಡ್ರೈವ್, ವಾವ್ ಮ್ಯಾನ್, ಅದು ಪಾರ್ಕಿಂಗ್ ಓದ್ತಿರೋ ಪಾರ್ಕಿಂಗ್. ಬಟ್ ದ ವೇ ಇಟ್ ರೊಟೇಟ್ ಇಸ್ ಸೋ ಅಮೇಝಿಂಗ್. ಆ್ಯಂಡ್ ಇಲ್ಲಿ ಡಿಫ್ರೆಂಟ್ ಮೋಡ್ ಇದೆ ನಿಮಗೆ. ಸ್ನೋ ಇದೆ, ಮಡ್ ಇದೆ, ಸ್ಯಾಂಡ್ ಇದೆ, ರಾಕ್ ಇದೆ, ವೇಡ್ ಇದೆ. ಅಂತಂದರೆ ನೀವು ಯಾವ್ಯಾವ ಮೋಡಿಗೆ ನೀವು ಚೇಂಜ್ ಮಾಡ್ಕೊತೀರ ಆ ಮೋಡ್ ಪ್ರಕಾರ ಈ ಗಾಡಿಯ ಒಂದು ಸಸ್ಪೆನ್ಷನ್ ಆಗಿರ್ಬೋದು, ಸ್ಟೇರಿಂಗ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಕಲ್ಸ್ ಆಗಿರ್ಬೋದು, ಅಥವಾ ಇಂಜಿನ್ ಆಗಿರ್ಬೋದು, ಅವೆಲ್ಲ ಚೇಂಜ್ ಆಗುತ್ತೆ. ಸೊ ದಿಸ್ ಇಸ್ ದ ಕ್ರೇಜ್. ಐ ರಿಯಲಿ ಲೈಕ್ ದ ವೇ ಇಟ್ ಈಸ್ ಆ್ಯಕ್ಚುಲಿ. ಒಂಥರ ಡೆಫಿನೆಟ್ಲಿ ಇಟ್ಸ್ ಲೈಕ್ ಅ ಏರೋಪ್ಲೇನ್. ಆ್ಯಂಡ್ ಐ ರಿಯಲೈಸ್ ಒನ್ ಥಿಂಗ್, ವೆನ್ ಯು ಪುಟ್ ಇಟ್ ಆನ್ ದ ಸ್ನೋ ಮೋಡ್, ದ ಅನಿಮೇಷನ್ ಕೂಡ ಸ್ನೋ ಆಗಿ ಚೇಂಜ್ ಆಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಮಡ್ ಅಂತ ಹೋಗ್ತಾರೆ, ಅನಿಮೇಷನ್ ಕೂಡ ಮಡ್ಡಿಗೆ ಚೇಂಜ್ ಆಗುತ್ತೆ. ಆಟೋ ಅಂತ ಹೋದರೆ ನೀವು ಆಟೋ ಮೋಡಿಗೆ ಹೋಗ್ತೀರಾ. ಬೈ ದ ವೇ ಇದು ಆ್ಯಕ್ಚುಲಿ ಇಟ್ ಹ್ಯಾಸ್ ಅ ವೆರಿ ಬಿಗ್ ಟಚ್ ಸ್ಕ್ರೀನ್ ಡಿಸ್ಪ್ಲೇ. ಸೊ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಸಿಗುತ್ತೆ. ಇಟ್ ಹ್ಯಾಸ್ ಟನ್ಸ್ ಆಫ್ ಕ್ಯಾಮ್ರಾ. ಯಾವ ಕ್ಯಾಮ್ರಾ ಬೇಕು ಆ ಕ್ಯಾಮ್ರಾ ನೀವು ಇಲ್ಲಿ ಅಕ್ಸೆಸ್ ಮಾಡ್ಕೋಬೋದು. ಆ್ಯಂಡ್ AC ವೆಂಟ್ಸ್ ಆರ್ ರಿಯಲಿ ಕೂಲ್. ಒಂಥರ ಡಿಫ್ರೆಂಟ್ ಆಗಿರೋ ಒಂದು AC ವೆಂಟ್ ಸಿಗುತ್ತೆ. ಆ್ಯಂಡ್ ಇದು ಇದೆಲ್ಲ ಇದು ಆ್ಯಕ್ಚುಲಿ ಡಿಫ್ರೆನ್ಷಿಯಲ್ ಲಾಕ್. ಸೊ ನಿಮಗೆ ಆಲ್ ವೀಲ್ ಡ್ರೈವ್ ಬೇಕಾ ಅಥವಾ 4 ವೀಲ್ ಡ್ರೈವ್ ಬೇಕಾ ಅದನ್ನು ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ದಿಸ್ ಇಸ್ ಹಿಲ್ ಅಸಿಸ್ಟೆನ್ಸ್. ಸೊ ಐ ಲೈಕ್ ದ ಬಟನ್ಸ್ ಬ್ರೋ. ಒಂಥರ ಸೀರಿಯಸ್ಲಿ ಈ ಥರ ಬಟನ್ನ ನಾವು ಮಿಸ್ ಮಾಡ್ಕೊತಿದ್ವಿ ಯೂಶಲಿ ಈ ಹೊಸ ಕಾರ್ಗಳಲ್ಲಿ. ಆ್ಯಂಡ್ ಸೋ ಗುಡ್. ಸೊ ಸ್ಟೇರಿಂಗಲ್ಲಿ ಕೂಡ ನಿಮಗೆ ಅಲ್ಕಾಂತರ ಮೆಟ್ಲೆ ಸಿಗುತ್ತೆ. ಆ್ಯಂಡ್ ಸ್ಟೇರಿಂಗ್ ಒಂಥರ ನಿಮಗೆ ಲ್ಯಾಂಡ್ ರೋವರ್ ಥರ ಕಾಣ್ಬೋದು, ಬಟ್ ದಿಸ್ ಈಸ್ ಡೆಫಿನೆಟ್ಲಿ ನಾಟ್ ಎ ಲ್ಯಾಂಡ್ ರೋವರ್. ಸ್ಟಾರ್ಟ್ ಬಟನ್ ಇಲ್ಲೇ ಸಿಗುತ್ತೆ ನಿಮಗೆ. ಇಲ್ಲೂ ಕೂಡ ನೀವು ಮೋಡ್ ಚೇಂಜ್ ಮಾಡ್ಕೋಬೋದು. ಇಫ್ ನಾಟ್ ಇಲ್ಲಿ ಕೂಡ ಮಾಡ್ಕೋಬೋದು. ಆ್ಯಂಡ್ ಆಬ್ವಿಯಸ್ಲಿ ಇವೆಲ್ಲ ಮಾತಾಡೋಕ್ಕೆ, ಇವೆಲ್ಲ ವಾಲ್ಯೂಮ್ ಕಂಟ್ರೋಲ್ ಮಾಡೋಕ್ಕೆ ದಿಸ್ ಆರ್ ಆಲ್ ವೆರಿ ಸಿಂಪಲ್ ಕಮಾಂಡ್ಸ್ ವೇರ್ ಯು ಕ್ಯಾನ್ ಯೂಸ್. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಇವನ್ ದ ರೇರ್ ಕ್ಯಾಮ್ರಾ ಇದು ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಮಿರರ್ ಅಲ್ಲ, ಇದು ಆ್ಯಕ್ಚುಲಿ ಕ್ಯಾಮ್ರಾ. ಇದು ಹಿಂದ್ಗಡೆ ಕ್ಯಾಮ್ರಾ ಇದೆ. ವಿಜುವಲಿ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೊ ಇಟ್ ಹ್ಯಾಸ್ ಅ ವೆರಿ ಬಿಗ್ ಸನ್ ರೂಫ್. ನಾಟ್ ಎ ವೆರಿ ಬಿಗ್ ಸನ್ ರೂಫ್, ಬಟ್ ಇಟ್ ಹ್ಯಾಸ್ ಎ ಕ್ವೈಟ್ ಎ ಗುಡ್ ಸನ್ ರೂಫ್. ಸೊ ಮೇಲ್ಗಡೆ ನಿಮಗೆ ಗ್ರಿಲ್ ಇದೆ, ಹಾಗಾಗಿ ನಿಮಗೆ ಸನ್ ರೂಫ್ನ ಫುಲ್ ಓಪನ್ ಮಾಡೋಕ್ಕಾಗಲ್ಲ, ಅಂದರೆ ಮೇಲ್ಗಡೆ ಹೋಗೋಕ್ಕಾಗಲ್ಲ. ಇದು ಅಮೇಝಿಂಗ್ ಆ್ಯಕ್ಚುಲಿ. ಇಷ್ಟು ಸನ್ ರೂಫ್ ಇಲ್ಲಿ ಮಾತ್ರ ಅಲ್ಲ, ಈವನ್ ಸನ್ ರೂಫ್ ಇಲ್ಲೂ ಕೂಡ ಇದೆ ಆ್ಯಕ್ಚುಲಿ. ಚೆಕ್ ದಿಸ್ ಔಟ್. ನೋಡಿ, double sunroof, bro. First time I'm seeing this double sunroof. Double sunroof. Okay, so what are you feeling in the back? It's really comfortable here, guys. It has power seat, heated and cooled seat. You can adjust your lumbar support. What the fuck? It's all from the screen. Wait, let me come there. You should explain there. Door open ಮಾಡೋದಂಗೆ ಗೊತ್ತಾ, ಇಲ್ಲಿ ಬಟನ್ ಇದೆಯಲ್ಲ, ಈ ಬಟನ್ನ ಹೋಲ್ಡ್ ಮಾಡ್ಕೊಂಡ್ರೆ ಓಪನ್ ಆಗುತ್ತೆ. ಸೊ ಇದು ಆ್ಯಕ್ಚುಲಿ ಎಲೆಕ್ಟ್ರಿಕಲ್ ಬಟನ್. ಇನ್ ಕೇಸ್ ನೀವು ಮ್ಯಾನುವಲ್ ಓಪನ್ ಮಾಡೋಕ್ಕಂದ್ರೆ ಇಲ್ಲೊಂದು ಲೆವರ್ ಇದೆ, ಈ ಲೆವರ್ನ ಪುಲ್ ಮಾಡಿದ್ರೆ ಕೂಡ ಓಪನ್ ಆಗುತ್ತೆ. ಸೊ ದಿಸ್ ಇಸ್ ಅಮೇಝಿಂಗ್. ಬನ್ನಿ ಹಿಂದ್ಗಡೆ ಏನಿದೆ ನೋಡೋಣ. Okay. Oh man. What's up, bro? Bro, it's so luxurious, bro. Here, I never thought this is going to be this much luxurious. Check it out, man. Guys, it has a table. You can put your laptop off-roading, bro. How can you use a laptop while off-roading, bro? Man, you never know. Just press this button. Open aಗುತ್ತೆ actually ಇದು. For McDonald's, bro. Bro, like a first class, huh? Yeah, right? Like a first class. And ಅಷ್ಟು ಮಾತ್ರ ಅಲ್ಲ, check the view from here. View from here is so amazing. Wow. And ಇಲ್ಲಿ ನೋಡಿ, bro, what is this? This is touch screen for your seat controls. Oh, really? Media controls. Wow, guys, ನೋಡಿ ಇಲ್ಲಿ. For your sunroof. ಈಗ ಏನು ಗುರು ಇದು ಇಷ್ಟೊಂದು ಸೂಪರ್ ಆಗಿದೆ. ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಟಚ್ ಸ್ಕ್ರೀನು. ಸೊ ಈ ನಿಮ್ಮ ಸೀಟ್ಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ದಿಸ್ ಸೈಡ್ ಇದೆಯಲ್ಲ, ಇದು ನಿಮ್ಗೆ ಈ ಸೈಡಿಗೆ, ಈ ಸೈಡ್ ಆ್ಯಕ್ಚುಲಿ ದಿಸ್ ಸೈಡಿಗೆ. ಆ್ಯಂಡ್ ಇಲ್ಲಿ ನಿಮಗೆ ಯು ಗೆಟ್ ಎ ಕಪ್ ಹೋಲ್ಡರ್ ಹಿಯರ್. ಆ್ಯಂಡ್ ಆಲ್ಸೋ ಯು ಗೆಟ್ ದಿಸ್ ಮಚ್ ಓನ್ಲಿ Little storage back there. ಸ್ವಲ್ಪ ಸ್ಟೋರೇಜ್ ಇದೆ ನೋಡಿ. ಇಲ್ಲಿ ನೀವು ಮ್ಯೂಸಿಕ್ ಕೂಡ ಇಲ್ಲೇ ಕಂಟ್ರೋಲ್ ಮಾಡ್ಕೋಬೋದು, ಲೈಟ್ ಕೂಡ ಕಂಟ್ರೋಲ್ ಮಾಡ್ಕೋಬೋದು. ಬ್ರೋ, ದಿಸ್ ಇಸ್ ಸೀರಿಯಸ್ಲಿ ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಆನ್ ಆಫ್ ರೋಡಿಂಗ್ ಕಾರ್. ಬೈ ದ ವೇ, ಐ ಮೀನ್ ಆಫ್ ರೋಡಿಂಗ್ ಕಾರಲ್ಲಿ ಎಷ್ಟೊಂದೆಲ್ಲ ಫೀಚರ್ಗಳು ಲಿಟ್ರಲಿ ವೆರಿ ಲೆಸ್. ಆ್ಯಂಡ್ ಆ್ಯಕ್ಚುಲಿ 5 seaters. ಸೊ ಇನ್ನೇನಾದ್ರು ಜಾಸ್ತಿ ಜನ ಬೇಕಂತಂದರೆ ಅವ್ರನ್ನ ಕೂಡ ಕೂರಿಸ್ಕೋಬೋದು ಇಲ್ಲಿ ನೀವು. What is the cost of this? It's around 470,000 dirhams. Almost, okay, in Indian rupees, almost 1 crore, I guess. Almost. But 1 crore is really worth for this. Like, literally see the options in this car. This is a military-inspired SUV 4x4 plug-in hybrid with 3 electric motors and a 1.5-liter turbocharged engine. So combined, they give more horsepower, more torque. It has more horsepower than any supercars. Yeah. That is the crazy part. Supercar-ಗಳಿಗಿಂತ horsepower ಜಾಸ್ತಿ ಇದೆ. And the luxury in this car is just on point. ನಾನು ಇಷ್ಟೊಂದು ಲಕ್ಸುರಿ ಇದೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಫಸ್ಟ್ ಟೈಮ್ I'm feeling so luxurious on this sitting in this car. That too, here, who knew that a lot of treasure hiding in this, bro? I didn't know. Like everything look like a square. There is no round edge or round corner in this, right? Yeah, it's a boxy one. It's a box ತರ ಕಾಣುತ್ತೆ. Definitely, why not? Because this is not a sports car. You don't need to worry about the aerodynamics. ಹಿಂಗಡೆ ಒಂದು ಚಿಕ್ಕ ಬಟನ್ ಇದೆ. ಆ ಬಟನ್ ಪ್ರೆಸ್ ಮಾಡಿದ್ರೆ you can open the hood. You can literally put 5 dead bodies. Or like 4 to 5 rifles. 4 to 5 dead bodies. You can put 4 dead bodies. I need to find 3 more. Oh, that's why it's not opening. It has a very good big boot space. So single door ಸಿಗುತ್ತೆ ನಿಮಗೆ. ಮೆಟೀರಿಯಲ್ ವೈಸ್ ರಿಯಲಿ ಟಫ್. ಒಂಥರ ರಗಡಾಗಿದೆ ಗುರು ಮೆಟೀರಿಯಲ್ ಇದು ಗಾಡಿ ಮಾತ್ರ. ಬೈ ದ ವೇ ಇದರಲ್ಲಿ ಸಾಫ್ಟ್ ಕ್ಲೋಸಿಂಗ್ ಕೂಡ ಸಿಗುತ್ತೆ. ಆ್ಯಂಡ್ ಅವ್ರು ಹೇಳ್ದಾಗೆ ಇದು ಆ್ಯಕ್ಚುಲಿ
ಇದನ್ನು ನಾವು ಇದು ಆ್ಯಕ್ಚುಲಿ ಹೈಬ್ರಿಡ್ ಅಂದರೆ ಇದರಲ್ಲಿ ಚಾರ್ಜ್ ಕೂಡ ಮಾಡ್ಬೋದು. ಸೊ ವೆರ್ ಇಸ್ ದ ಚಾರ್ಜಿಂಗ್? Right here. ಸೊ ದಿಸ್ ಇಸ್ ವೆರ್ ಯು ಚಾರ್ಜ್. Yes. ಹೌ ಡು ಯು ಓಪನ್ ಇಟ್? ವಾವ್. ಸೊ ದಿಸ್ ಇಸ್ ವೇರ್ ಯು ಚಾರ್ಜ್ ಗಾಯ್ಸ್. ಇಲ್ಲಿ ನೀವು ಪ್ಲಗ್ ತೆಗೆದ್ಬಿಟ್ಟು ನೀವು ಚಾರ್ಜ್ ಮಾಡ್ಬೋದು. ಡೆಫಿನೆಟ್ ಆಬ್ವಿಯಸ್ಲಿ ಪೆಟ್ರೋಲ್ ಹಾಕೋದು ಇಲ್ಲಿ. ಸೊ ಟೈರಲ್ಲಿ ನಿಮಗೆ ಆಫ್ ರೋಡಿಂಗ್ ಟೈರ್ ಸಿಗುತ್ತೆ ಆ್ಯಂಡ್ ಇವೆಲ್ಲ 21 ಇಂಚ್ ಟೈರ್ಗಳು. ಕಮ್ ಆನ್, ಲೆಟ್ಸ್ ಚೆಕ್ ದ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ದಿಸ್ ಕಾರ್. ಕಮ್ ಆನ್. ಕಮಾನ್ ಬ್ರೋ. ನನಗಂತೂ ಈ ಥರ ರಿವರ್ಸ್ ಮಾಡೋಕ್ಕೆ ಇದು ಈ ಬಟನ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದವನು. ಇಟ್ ಲುಕ್ಸ್ ಸೋ ಗುಡ್ ಆ್ಯಕ್ಚುಲಿ. ಆ್ಯಂಡ್ ಬೈ ದ ನೋಡಿ ರಿಕಾರ್ಡ್ ದಿಸ್ 360 ಡಿಗ್ರಿ ಕ್ಯಾಮ್ರಾ. ಸೊ ತುಂಬ ಯೂಸ್ಫುಲ್ ಆಗುತ್ತೆ ಈ ಕಾರಿಗೆ. ಓ ವಾವ್. ಸೊ ಲೆಟ್ಸ್ ಗೋ ಗಾಯ್ಸ್. ಇದರಲ್ಲಿ 800 ಹಾರ್ಸ್ ಪವರ್ ಗುರು, 800 ಹಾರ್ಸ್ ಪವರ್. ಲೆಟ್ ಮೀ ಚೆಕ್. ಓ ಬ್ರೋ, what the fuck? You change the mode, I guess. I think you should change the mode. Yeah, It's just hit like anything, bro. Wait. Let's put it in auto. ನಾವು ಸ್ನೋ ಮೋಡಲ್ಲಿ ಹಾಕಿದ್ವಿ. ನಾವು ವಿ ಡಿಡ್ ನಾಟ್ ಚೇಂಜ್ ದ ಮೋಡ್. ಗಾಡಿ ಹಂಗೆ ವಿಗಲ್ ಆಗ್ಬಿಡ್ತು ಗುರು. ಒಂದು ಸೆಕೆಂಡ್ ಹಂಗೆ ಶಾಕ್ ಆಗ್ಬಿಡ್ತು ನನಗೆ. ಬ್ರೋ ಇಟ್ ಇಸ್ ಲೈಕ್ I don't know, ಇದು ಡ್ರೈವಿಂಗ್ ಇನ್ ಎಲೆಕ್ಟ್ರಿಕ್ ಆರ್ ಜಸ್ಟ್ ಪೆಟ್ರೋಲ್? ನಾವು ಹೈಬ್ರಿಡ್ ಆ್ಯಕ್ಚುಲಿ ಇದೆ ಗೊತ್ತಾ. ಈಗ ಪೆಟ್ರೋಲ್ ಖಾಲಿ ಆಗಿದೆ, ಸೊ ಹಾಗಾಗಿ ಈಗ ಇದು ಎಲೆಕ್ಟ್ರಿಕಲ್ಲಿ ಓಡ್ತಾ ಇದೆ. ಸೊ ದಟ್ಸ್ ವೈ ನಿಮ್ಗೇನು ಸೌಂಡ್ ಕೇಳ್ತಿಲ್ಲ. ಬಟ್ ಏನು ಗುರು ಇದಕ್ಕೆ ಪವರು. ಹುಯ್ ಬ್ರೋ, ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್ ಬ್ರೋ, ಲಿಟ್ರಲಿ ಬ್ರೋ. ಏನು ಪವರ್ ನೋಡು, ಇನ್ಸ್ಟೆಂಟ್ ಬ್ರೋ. ಪವರ್ ಇಸ್ ಇನ್ಸ್ಟೆಂಟ್ ಬ್ರೋ. ಜಸ್ಟ್ ಗೋಸ್ ಇನ್ ಎ ಸೆಕೆಂಡ್, ರೈಟ್? ವೆರಿ ಫಾಸ್ಟ್ ಮ್ಯಾನ್. ಅಮೇಝಿಂಗ್ ಆ್ಯಕ್ಚುಲಿ. ಈ ಥರ ಕಾರ್ಗಳು ಸ್ಪೋರ್ಟ್ಸ್ ಕಾರ್ ಥರಲ್ಲ ಆ್ಯಕ್ಚುಲಿ. ಸ್ಪೋರ್ಟ್ಸ್ ಕಾರ್ ಇಸ್ ಕೈಂಡ್ ಆಫ್ ಈಸಿ ಟು ಹ್ಯಾಂಡಲ್, ಗೊತ್ತಾ? ಬಟ್ ಈ ಥರ ಕಾರ್ಗಳು ಈಸಿ ಅಲ್ಲ ಆ್ಯಕ್ಚುಲಿ ಹ್ಯಾಂಡಲ್ ಮಾಡೋಕ್ಕೆ. ಬಿಕಾಸ್ ಇಸ್ ಫಕಿಂಗ್ SUV ಬ್ರೋ. ಯು ಕ್ಯಾನ್ ಜಸ್ಟ್ ಜಸ್ಟ್ ಗೋ ಇನ್ ಎ ಟಾಪ್ ಸ್ಪೀಡ್ ಅಂಡ್ ಸಡನ್ಲಿ ಬ್ರೇಕ್. ಮತ್ತು ಇವೆಲ್ಲ ನಾವು ಟರ್ನ್ ಮಾಡಬೇಕಾದ್ರೆಲ್ಲ ತುಂಬಾ ಕೇರ್ಫುಲ್ ಆಗಿರಬೇಕು. ಇಟ್ಸ್ ವೆರಿ ಡೇಂಜರಸ್ ಅನ್ನೋಕ್ಕಿಂತ ಯು ನೀಡ್ ಅ ಮೋರ್ ಎಕ್ಸ್ಪೀರಿಯನ್ಸ್ ಟು ಟ್ರೈ ದಿಸ್ ಕೈಂಡ್ ಆಫ್ ಕಾರ್ಸ್. ಬಟ್ ದ ಪವರ್ ಇಸ್ ಜಸ್ಟ್ ಕ್ಯಾನ್ ಯು ಗೈಸ್ ಸೀ ದಟ್? ನೋಡ್ತಿದ್ದೀರಾ ಹಂಗೆ ಈ ಹುಡ್ಡೆ ಆಲ್ಮೋಸ್ಟ್ ಲೈಕ್ ಏನೊಂದು 2 ಅಡಿ ಮೇಲೆ ಹೋಗ್ತಿದೆ ಅಂತ ಕಾಣುತ್ತೆ. ಆ ಥರ ಫೀಲ್ ಆಗ್ತಿದೆ ಆ್ಯಕ್ಚುಲಿ. ಇಸ್ ಅಮೇಝಿಂಗ್, ಮೀನ್ಸ್ ಅಮೇಝಿಂಗ್. ಚಿಕ್ಕದಾಗಿ ಈ ಕಾರ್ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡೋಕೆ ಅಂತ ಅನಿಸ್ತು ನನಗೆ. ಯಾಕಂದರೆ ಇದೆಲ್ಲ ನಾರ್ಮಲ್ ಕಾರಲ್ಲ, ಆಯಿತಾ? ಫಾರ್ ಎಕ್ಸಾಂಪಲ್ ಲುಕ್ ಅಟ್ ದಿಸ್ ಇಸ್ Audi R8. ಸೊ ಇದೆಲ್ಲ ನೀವು ನೋಡಿರ್ತೀರಾ. ರೇಂಜ್ ರೋವರ್ ಕೂಡ ನೋಡಿರ್ತೀರಾ, ಪಾರ್ಷ್ ನೋಡಿರ್ತೀರಾ. ಬಟ್ ಈ ಥರ ಕಾರ್ನ ನೀವು ನೋಡಿರ್ಲಿಕ್ಕಿಲ್ಲ. ಸೊ ಹಾಗಾಗಿ ಈ ಕಾರ್ ತೋರಿಸೋದು. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.